ಮಹಾನಗರದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದಾದ ಮತ್ತು 79 ವರ್ಷಗಳ ಹಳೆಯದಾದ ದಯಾನಂದ ನಗರ ಶ್ರೀ ಕರಿಮಾರಿಯಮ್ಮ ದೇವಿಯ 43ನೇ ವರ್ಷದ ಚಿತ್ರ ಪೌರ್ಣಮಿ ಹಾಲಿನ ಕೊಡ ಮತ್ತು ಅಗ್ನಿಕುಂಡಗಳ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಿದರು. ದಿನಾಂಕ 27/4/2026 ಸೋಮವಾರದಿಂದ 3/5/2026 ಭಾನುವಾರದವರೆಗೆ ನಡೆದ 43ನೇ ವರ್ಷದ ಚೈತ್ರ ಪೌರ್ಣಿಮೆಯ ಹಾಲಿನ ಕೊಡಗಳು ಮತ್ತು ಅಗ್ನಿ ಮಡಿಕೆಗಳ ಮೆರವಣಿಗೆ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. 1/5/2026 ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಗೊಂಡ ಹಾಲಿನ ಕೊಡಗಳು ಮತ್ತು ಅಗ್ನಿಕುಂಡಗಳ ಮೆರವಣಿಗೆಯು ದೇವಾಲಯದಿಂದ ಹೊರಟು ಪ್ರಕಾಶ್ ನಗರ 1ನೇ ಮುಖ್ಯ ರಸ್ತೆ, 2ನೇ ಮುಖ್ಯ ರಸ್ತೆ, 4ನೇ ಮುಖ್ಯ ರಸ್ತೆ, RJI ಕಾಲೋನಿ, ಲಕ್ಷ್ಮೀನಾರಾಯಣಪುರ, ಶ್ರೀರಾಮಪುರ ಆರಕ್ಷಕ ಠಾಣೆ ರಸ್ತೆ, ಸಾಯಿಬಾಬಾ ನಗರ, ಕಾಳಪ್ಪ ಬ್ಲಾಕ್, ಗಣೇಶ ದೇವಸ್ಥಾನ ಮಾರ್ಗವಾಗಿ ದೇವಾಲಯಕ್ಕೆ ಹಿಂದಿರುಗಿದರು. ಭಕ್ತಾದಿಗಳು ತಾವೇ ಬಂದು ಅಮ್ಮನವರಿಗೆ ಹಾಲಿನ ಕೊಡದಿಂದ ಅಭಿಷೇಕ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆರೋಗ್ಯ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಮತ್ತು ಶಾಸಕರಾದ ಸುರೇಶ್ ಕುಮಾರ್ ಹಾಗೂ ಸ್ಥಳೀಯ ಮುಖಂಡರುಗಳು ಆಗಮಿಸಿ ದೇವರಿಗೆ ಹಾಲಿನ ಅಭಿಷೇಕ ಮಾಡಿದರು. ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರು ನಗರದ ಸುಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಈ ದಯಾನಗರ ಶ್ರೀ ಕರುಮಾರಿಯಮ್ಮ ದೇವಾಲಯ ಸುಮಾರು 79 ವರ್ಷದ ಇತಿಹಾಸ ಉಳ್ಳಂಥದ್ದು. ಬರೀ ಖಾಲಿ ಜಾಗ ಇದ್ದಾಗ ಇಲ್ಲಿ ಯಾವುದೇ ಮನೆ ಏನೂ ಇರಲಿಲ್ಲ, ವಸತಿ ಪ್ರದೇಶ ಇಲ್ಲದೇ ಇದ್ದಾಗ ನಿರ್ಜನ ಪ್ರದೇಶದಲ್ಲಿ ದೊಡ್ಡದಾಗಿ ಒಂದು ಹುತ್ತ ಕಾಣಿಸ್ಕೊಂಡು ಇಲ್ಲಿ ಜನ ಬಂದು ನೆಲೆಸೋದಕ್ಕೆ ಶುರು ಮಾಡಿದರು. ಜನ ಯಾವಾಗ ಬಂದು ಮನೆಗಳು ಕಟ್ಟೋಕ್ಕೆ ಶುರು ಆದರೂ ಒಬ್ಬೊಬ್ಬರೇ ಅದನ್ನು ನೋಡಿದರು. ಆ ಹುತ್ತದಿಂದ ಬಂದಂಥ ಸರ್ಪ ನಾಗದೇವತೆಯನ್ನು ನೋಡಿ ಜನ ದಿನ ಪೂಜೆ ಮಾಡೋದಕ್ಕೆ ಶುರುವಾಗಿ ಆ ಹುತ್ತದ ಪಕ್ಕದಲ್ಲಿ ಒಂದೇ ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಹಾಗೆ 2 ಕಲ್ಲು 3 ಕಲ್ಲು ಹಾಗೆ ದಿನ ಬೆಳೀತಾ ಹೋಯಿತು. ಹಾಗೆ ವಸತಿ ಪ್ರದೇಶವಾಯಿತು. ಇದು ಎಲ್ಲ ಜನ ಬಂದು ಮನೆಗಳನ್ನು ಕಟ್ಕೊಂಡು ವಾಸ ಶುರು ಮಾಡಿದರು. ಈಗ ಸುಮಾರು 79 ವರ್ಷ ಆಗಿದೆ. ಇದರ ನಮಗೆ ತಿಳಿದಂಗೆ ನಮ್ಮ ತಂದೆಯವರು, ಚಿಕ್ಕಪ್ಪವರು, ಹೀಗೆ ಎಲ್ಲ ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. ನನಗೇನು ಕೂಡ 70 ವರ್ಷ ವಯಸ್ಸಾಯಿತು. ನನಗೆ ಹಿಂದಿದ್ದವ್ರು ಹೇಳಿದ್ದನ್ನು ನಾನು ಅದನ್ನು ಹೇಳ್ತಾ ಇದ್ದೀನಿ. ಅದಲ್ಲದೆ 42 ವರ್ಷದ ಹಿಂದೆ ಈ ಕಡೆ ಚೈತ್ರ ಪೌರ್ಣಮಿ ಅನ್ನೋ ಉತ್ಸವವನ್ನು ಅಮ್ಮನವರಿಗೆ ಹಾಲನ್ನು ಅಭಿಷೇಕ ಮಾಡಿ ಸ್ವತಃ ದೇವರಿಗೆ ಅವರವರಿಗೆ ಅಭಿಷೇಕ ಭಕ್ತಾದಿಗಳೇ ನೇರವಾಗಿ ಒಂದು ಅಭಿಷೇಕ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿವಿ. ಅದಕ್ಕೂ ಕೂಡ 42 ವರ್ಷ ತುಂಬಿ 43ನೇ ವರ್ಷದ ಚೈತ್ರ ಹುಣ್ಣಿಮೆಯ ಹಾಲಿನ ಕೊಡಗಳ ಮತ್ತು ಅಗ್ನಿಮಡಿಕೆಯ ಮೆರವಣಿಗೆಯನ್ನು ಮಾಡಿ ಮೆರವಣಿಗೆಯಲ್ಲಿ ತಂದಂಥ ಹಾಲನ್ನು ಭಕ್ತಾದಿಗಳು ನೇರವಾಗಿ ಅಮ್ಮನವರಿಗೆ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಬಂದಂಥ ಈ ದೇವತೆ ಎಲ್ಲ ಭಕ್ತಾದಿಗಳು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟು ಅವರ ಬೇಡಿಕೆಗಳನ್ನು ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ಈ ಒಂದು ಉತ್ಸವವು ಈ ಬಡಾವಣೆ ಮಾತ್ರ ಅಲ್ಲ, ಹೊರ ದೇಶದಿಂದ ಕೂಡ ಬಂದು ಇಲ್ಲಿ ಬಂದು ಹರಕೆಯನ್ನು ತೀರಿಸೋದೇ ಒಂದೇ ಉದ್ದೇಶ ಈ ಚೈತ್ರ ಪೌರ್ಣಿಮೆ ಉದ್ದೇಶ. ಜೈ ಕರುಮಾರಿಯಮ್ಮ. ಕರುಮಾರಿಯಮ್ಮ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಆ ಅಮ್ಮ ದೇವತೆ ಎಲ್ಲರಿಗೂ ಒಳ್ಳೆ ಆಶೀರ್ವಾದ, ಸಂತೋಷ, ಸುಖವನ್ನು ಸಿಗಲಿ ಅಂತ ಆ ಮಾರಮ್ಮ ದೇವತೆಯನ್ನು ಪೂಜಿಸ್ಕೊಳ್ತೀವಿ. ನಮಸ್ಕಾರ. ಕರುಮಾರಿಯಮ್ಮ ದೇವಾಲಯದಿಂದ 43ನೇ ವರ್ಷದ ನಮ್ಮ ಹಾಲು ಕೊಡವನ್ನು ಬೆಂಕಿಗೆ ಫೈರ್ ಪಾಟೆಯನ್ನು ಸೂಲವನ್ನು ಹಾಕ್ತಾ ಇದ್ದೆ. ನಾವು 43 ವರ್ಷದ ಯಶಸ್ವಿಯಾಗಿ ನಡೆಸ್ತಾ ಇದ್ವಿ. ಪ್ರತಿಯೊಂದು ದೇವಸ್ಥಾನಗಳಿಗೆ ಅರ್ಚಕರು ಬಂದು ಹಾಕ್ತಾ ಇದ್ದಾರೆ ಹಾಲುಗಳನ್ನ. ಈಗ ಬಂದು ಯಾರು ಭಕ್ತಾದಿಯವರಿಗೆ ಕಂಗನ ಕಟ್ಟಿ ನಾವು ಬಂದು ಗರ್ಭಗುಡಿಗಳಿಗೆ ಅಲೋ ಮಾಡಿ ಆ ಹಾಲು ಕೊಡವನ್ನು ಡೈರೆಕ್ಟಾಗಿ ದೇವರ ಸೇವೆ ಅವ್ರಿಗೆ ಇರಬೇಕಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದು ಸತಿ ಪ್ರತಿಯೊಂದು ಮೂಲಿಗೆಯಿಂದ ನಾವು ಗರ್ಭಗುಡಿಗೆ ಎಲ್ಲ ಮೂಲಿಗೆಗಳನ್ನು ತಪ್ಪಿಸಿ ಯಾರಿಗೂ ಏನು ಆಗಬಾರ್ದು ಮತ್ತು ಭಕ್ತಾದಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಂಥ ಒಂದು ನಿರ್ಧಾರ ತಗೊಂಡಿದ್ದೀವಿ. ಶ್ರೀ ಕರುಮಾರಿಯಮ್ಮ ಟ್ರಸ್ಟ್ ಸಾರ್ಭಾಗಿಂದ ನಾವು ಅರ್ಪಣೆಯನ್ನು ತಗೊಳ್ತೀವಿ. ಶ್ರೀ ಕರುಮಾರಿಯಮ್ಮ ದೇವರ ಆಶೀರ್ವಾದ ಕೊಡಿ ಸರ್. ದಯಾನಂದ ನಗರ 43ನೇ ವರ್ಷದ ಇದು ಮ್ಯಾಕ್ಸಿಮಮ್ ಒಂದು 15,000 ಜನ ಸೇರ್ತಾ ಇರೋದೆ. ನಾವು ಹಾಲು ಕೂಡ ಮಾತ್ರ ನಾವು ಕಡಿಮೆ ಅಂದ್ರೂ 5,000 ಜನಗೆ ಬಂದು ಗರ್ಭಗುಡಿಗಳಿಗೆ ಅಲೋ ಮಾಡ್ತೀವಿ. ದಯವಿಟ್ಟು ಭಕ್ತಾದಿಗಳು ಸಹಕರಿಸ್ಬೇಕು ನಮಗೆ. ಯಾಕಂದರೆ ಚಿಕ್ಕ ಗರ್ಭಗುಡಿ ಕೆಲವು ಜಾಗಗಳಿಗೆ ಸಹಕರಿಸ್ಬಿಟ್ಟು ಮೆತ್ತಗೆ ಬಂದು ನೀವು ಹಾಲು ಕೊಡೋವನ್ನು ದೇವರ ಭಕ್ತಿಯಿಂದ ನೀವು ಅರ್ಪಣೆಯನ್ನು ಮಾಡಿ. ಗರ್ಭಗುಡಿಗೆ ಅಲೋ ಮಾಡೋದಂಥ 43 ವರ್ಷ ಇತಿಹಾಸ ಇದು. ನಮ್ಮ
ಇದು 3ನೇ ಇತಿಹಾಸದೊಳಗೆ ನಾವು ಬಂದಿರೋದು. ನಮಗೆ ಮುಂದೆ ಇನ್ನೂ ಈ ಟ್ರಸ್ಟ್ ಒಳಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದರೊಳಗೆ ಬಂದು ನಾವು ಹೋಮವನ್ನು ಮಾಡ್ತೀವಿ. ಗಣಪತಿ ಹೋಮ, ವಾರಾಯಣಿ ಹೋಮ, ಪಂಚಮಿ ಒಳಗೆ ವಿಶೇಷ ಇರ್ತದೆ. ಪ್ರತಿಯೊಬ್ಬರಿಗೆ ಅಮಾವಾಸ್ಯೆ ಪೌರ್ಣಮಿಯಿಂದ ನಾವು ಬಹಳ ಶುದ್ಧವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಭಕ್ತಾದಿಗಳ ವಿನಂತಿ, ಈ ಚಿತ್ರಾ ಪೌರ್ಣಮಿ ಬಂದು ನಾವು ಹೊಸದಾಗಿ ಏನು ಮಾಡ್ತಾ ಇಲ್ಲ. 39 ವರ್ಷದಿಂದ 43 ವರ್ಷದಿಂದ ನಾವು ಚಿತ್ರಾ ಪೌರ್ಣಿಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಚಿತ್ರಾ ಪೌರ್ಣಿಮೆಗಳಿಗೆ ನಮಗೆ ಹಾಲು ಕೂಡ ಬಂದು 1,000 ಹಾಲು ಕೂಡ ಬರ್ತದೆ. ಅದೇ ಥರ ಮತ್ತು ಅಗ್ನಿಕುಂಡ ಅಗ್ನಿಮಟ್ಟಿಗೆ ಬಂದು 500 ಬರ್ತದೆ. ಮೈಗೆ ಸೂಳ ಹಾಕೋರು ಮತ್ತು ನಾಗಕ್ಕೆ ಸೂಳ ಹಾಕೋರು ಎಲ್ಲ ಬಂದು ಅವ್ರು 100 ಜನ ಬರ್ತಾ ಇದ್ದಾರೆ. ಈ ಚಿತ್ರಾ ಪೌರ್ಣಮಿ ವರ್ಷಕ್ಕೆ ಒಂದು ಸಾರಿ ನಡೆಯುವಾಗ ಈ ಜನಗಳು ಒಂದು 5,000 ಜನಗಳು ಬಂದು ನಮಗೆ ವಿಶೇಷ ಪೂಜೆಯನ್ನು ಮಾಡಿಕೊಂಡು ವಿಶೇಷವಾಗಿ ಅವರವರು ತಾಯಿಗೆ ಅಮ್ಮನಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿ ಅವರವರು ಸ್ವಾಮಿ ಹೋಗ್ಕೊಂಡು ಹೋಗ್ತಾರೆ. ಅದೇ ಹರಕೆ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ವಾರಾಗಿ ಅಮ್ಮ ನಮ್ಮ ದೇವಸ್ಥಾನದೊಳಗೆ ಮಡಗಿದ್ವಿ. ವಾರಾಗಿ ಅಮ್ಮಗೆ ತಿಂಗಳಿಗೆ 2 ಸತಿ ಪೂಜೆ ನಡೀತದೆ. ಅದೇ ಥರ ಅಮಾವಾಸ್ಯೆ ಪೂಜೆ ಮುಖ್ಯವಾಗಿ ನಾವು ಅಮಾವಾಸ್ಯೆ ಪೂಜೆನ ಮಾಡ್ತಾ ಬರ್ತಾ ಇದ್ವಿ. ಈ ಅಮಾವಾಸ್ಯೆ ಪೂಜೆಗೆ ಇನ್ನೂ 500 ಜನ ಬರ್ತಾವ್ರೆ. ಇನ್ನೂ ಸೇರ್ಬೇಕಂತ ಬೇಡ್ಕೊಳ್ತೀನಿ. ಇವಾಗ ನಮ್ಮ ಟ್ರೆಸರರ್ ಆದ ಈ ರವಿಕುಮಾರ್ ಅವರು ಮಾತನಾಡೋಕ್ಕೆ ಅವಕಾಶ ಕೊಟ್ಟರು.